Hello everybody, this is Justin De Silva and welcome to my podcast Joe Talks. ಇವತ್ತು ನಮ್ಮೊಂದಿಗಿದ್ದಾರೆ ಚಾಲೆಂಜಿಂಗ್ ಅಂಡ್ ವೆರಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. 2007 ಅಲ್ಲಿ ಮ್ಯಾಂಗ್ಳೂರ್ ಹಾಗೆ ಕರ್ನಾಟಕ, ಸೌತ್ ಕರ್ನಾಟಕದಲ್ಲಿ ಇಂಟರ್ನೆಟ್ ಟಿವಿ ಎಂಬ ಕಾನ್ಸೆಪ್ಟ್ ಹೊಸದಾಗಿ ತಂದಿರುವ ವ್ಯಕ್ತಿ. ಇವರು ಜರ್ನಲಿಸ್ಟ್, ಆಕ್ಟರ್, ಹೋಸ್ಟ್, ಸೆಲೆಬ್ರಿಟಿ ಹಾಗೆ ಬೇರೆ ಬೇರೆ ರೀತಿಯ ಸ್ಕಿಲ್ಸ್ ಅನ್ನು ಹೊಂದಿರುವ ವ್ಯಕ್ತಿ. ಈಸ್ ನನ್ ಅದರ್ ದ್ಯಾನ್ ಡೈಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಓನರ್ ಮಿಸ್ಟರ್ ವಾಲ್ಟರ್ ಡಿಸೋಜಾ ನಂದಳಿಕೆ. ಸರ್, ನಿಮ್ಗೆ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಜೋಸ್ತನ್. ಸರ್, ನಿಮ್ ಬಗ್ಗೆ ಜನರಿಗೆ ಆಲ್ರೆಡಿ ಗೊತ್ತುಂಟು. ನಿಮ್ ಪರ್ಸನಾಲಿಟಿಯನ್ನು ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ತುಂಬಾ ಮನಸ್ಸು. ಅದನ್ನು ಹೋಗುವ ಮುಂಚೆ ನಾವು ಡೈರೆಕ್ಟ್ ಇವತ್ತಿನ ಟಾಪಿಕ್ಗೆ ಹೋಗುವ ಅಂತ ಅನಿಸ್ತೀನಿ. ನಿಮ್ಗೆ ಓಕೆಯಾ? ಎಸ್ ಎನಿಥಿಂಗ್, ನೋ ಪ್ರಾಬ್ಲಮ್. ಓಕೆ, ಸೊ ಸರ್, ಈಗ ಬರುವ ತುಂಬಾ ವರ್ಷದಿಂದ ನೀವು ಪ್ಯಾರೆಂಟ್ಸ್ ಪ್ಲಸ್ ಯೂತ್ಗೆ ಒಂಥರ ಮೀಡಿಯಾ ಹಾಗೆ ಅವ್ರ ಪರ್ಸನಲ್ ಲೈಫ್ ಅವರನ್ನು ಗೈಡ್ ಮಾಡೋದು, ಅವ್ರ ಕರಿಯರ್ ಬಗ್ಗೆ ಗೈಡ್ ಮಾಡೋದು, ಹಾಗೆ ಒಂದು ಪ್ಯಾರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಬಾಂಡಿಂಗ್ ಮೀಡಿಯಾ ಥ್ರೂ ಹೇಗೆ ಡೆವಲಪ್ ಮಾಡೋದು, ಆ ರೀತಿಯ ಕಾನ್ಸೆಪ್ಟ್ ಮೇಲೆ ತುಂಬಾ ಕೌನ್ಸಿಲಿಂಗ್ ಕೊಡ್ತೀರಾ, ತುಂಬಾ ಟಾಕ್ಸ್ ಕೊಡ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಒಂದು ವಿಷನ್ ಏನು, ಯಾವಾಗೋಸ್ಕರ ನೀವು ಮಾಡ್ತೀರಾ, ನಿಮ್ಮ ಉದ್ದೇಶ, ಮತ್ತೆ ಈಗ ಬಿಸ್ನೆಸ್ ನಡೀತಾ ಇರುವಾಗ ಅದರ ಜೊತೆ ಇದೊಂದು ನಿಮ್ಮ ಸೋಷಿಯಲ್ ವರ್ಕ್. ಸೊ ಈ ಸೋಷಿಯಲ್ ವರ್ಕಿನ ನಿಮ್ಮ ಮೇನ್ ಗೋಲ್ ಎಂತ, ಉದ್ದೇಶ ಅಂತ ಅಂದ್ರೆ ಹೇಳ್ಬೋದಾ? ಓಕೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಪಾಡ್ಕಾಸ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಯು ಆರ್ ಎ ಯಂಗ್ಸ್ಟರ್. ಐ ಥಿಂಕ್ ದಿಸ್ ಇಸ್ ಯುವರ್ ಪ್ಯಾಷನ್. ಯು ಹ್ಯಾವ್ ಟು ಚೇಸ್ ಯುವರ್ ಪ್ಯಾಷನ್. ಲೈಕ್ ಹೌ ಡಿಡ್ ಐ ಡೂ? ವೆಲ್, ಈಗ ನಾನು ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ ನಾನು ಸ್ಟಡಿ ಮಾಡುವಾಗ ಬೇರೆ ಬೇರೆ ಒಂದು ಮೀಡಿಯಾದ ಹೆಡ್ ಆಗಿ ತುಂಬ ಕಡೆ ಪೇರೆಂಟ್ಸ್ ಮತ್ತು ಯಂಗ್ಸ್ಟರ್ಸ್ ಅನ್ನ ಮೀಟ್ ಮಾಡುವ ಸಂದರ್ಭದಲ್ಲಿ ಎರಡು ತರದ ಪ್ರಾಬ್ಲಮ್ಸ್ ಅನ್ನ ನೋಡಿದೆ. ಒಂದು, ನಮ್ಮ ಇವತ್ತಿನ ಯೂತ್ ಫೇಸ್ ಮಾಡುವಂತ ಪ್ರಾಬ್ಲಮ್, ಸ್ಪೆಷಲಿ ಆಫ್ಟರ್ ನಮ್ಮ ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆದ ನಂತರ, ಮತ್ತೆ ನಮ್ಮ ಪೇರೆಂಟ್ಸ್. ಅದರಲ್ಲಿ ನಾನು ಒಂದು ಗ್ಯಾಪ್ ಅನ್ನ ಚೆಕ್ ಮಾಡಿದೆ, ನೋಡಿದೆ. ನಾನು ಕಂಡುಕೊಂಡಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಗ್ಯಾಪ್. ಏಜ್ ಗ್ಯಾಪ್ ಅಲ್ಲ, ಯೂತ್ ಪ್ರಾಬ್ಲಮ್ ಏನಿದೆ, ಅವರ ಪ್ರಾಬ್ಲಮ್ ಪೇರೆಂಟ್ಸಿಗೆ ಅರ್ಥ ಆಗಲ್ಲ, ಪೇರೆಂಟ್ಸ್ ನ ಪ್ರಾಬ್ಲಮ್ ಅವರಿಗೆ ಅರ್ಥ ಆಗಲ್ಲ. ಎಲ್ಲಿ ನೋಡಿದ್ರಲ್ಲಿ ನೋಡಿಬೇಕಾದ್ರೆ ನಮ್ಮ ಚರ್ಚ್ಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ಸಮುದಾಯದಲ್ಲಿ ನೋಡಿ, ಪೇರೆಂಟ್ಸಿಗೆ ಒಂದು ಸಪರೇಟ್ ಕೌನ್ಸಿಲಿಂಗ್ ಕೊಡ್ತಾರೆ, ಮಕ್ಕಳಿಗೆ ಒಂದು ಸಪರೇಟ್ ಕೊಡ್ತಾರೆ. ಇಂಡಿವಿಜುವಲ್ ಬೇಕಿದ್ರೆ ಮಾತ್ರ ಪೇರೆಂಟ್ಸ್ ಮತ್ತು ಮಕ್ಕಳು ಒಟ್ಟಿಗೆ ಹೋಗ್ತಾರೆ. ಸೊ ಜನರಲಿ ಅವರು ಇಬ್ಬರನ್ನ ಸೇರಿಕೊಂಡು ಒಂದು ಅಡ್ರೆಸ್ ಮಾಡಿದ್ರೆ ನಮ್ಮ ಸೊಸೈಟಿಯಲ್ಲಿ ತುಂಬಾನೇ ಪರಿಣಾಮ ಬೀರಬಹುದು. ಯಾಕೆಂದ್ರೆ ಇವತ್ತಿನ ಯೂತ್ ನೋಡಿ, ನಂಬರ್ ಆಫ್ ಸೂಸೈಡ್ ರೇಟ್ಸ್, ನೆಗೆಟಿವಿಟಿ ಮತ್ತೆ ಲ್ಯಾಕ್ ಆಫ್ ಫೋಕಸ್, ಇದೆಲ್ಲ ಪ್ರಾಬ್ಲಮ್ ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕಾಗಿ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ, ನಾನು ಕೂಡ 3 ಮಕ್ಕಳ ತಂದೆ, ಟೀನೇಜ್ ಅಲ್ಲ, ಯಂಗ್ ಇಬ್ರು ಹೆಣ್ಮಕ್ಕಳಿದ್ದಾರೆ, ಒಬ್ಬ ಮಗ 11 year old ಇದ್ದಾನೆ. ಸೊ ನಾನು ಕೂಡ ಅವರಲ್ಲಿ ನೋಡುವಂತ ಪ್ರಶ್ನೆ ಎಲ್ಲ ಪೇರೆಂಟ್ಸ್ ರಲ್ಲಿ ನಾನು ಶೇರ್ ಮಾಡುವುದು. ಅದಕ್ಕಾಗಿ ನಾನು ಯಾರಾದ್ರೂ ನನ್ನನ್ನ ನಮ್ಮ ಯೂತ್ ಹತ್ರ ಮಾತಾಡಿ ಅಂತ ಕರೆದ್ರೆ, ಯೂತ್ ನ ಜೊತೆಗೆ ಪೇರೆಂಟ್ಸ್ ಅನ್ನ ಕೂಡ ಕರೀರಿ ಅಂತ ಹೇಳ್ತೇವೆ. ನಾನು ಅವರಿಗೆ ಟೀಚ್ ಮಾಡುವುದಲ್ಲ, ಪ್ರೀಚ್ ಮಾಡುವುದಲ್ಲ. ನಾನು ಏನೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಕಲಿತಿದ್ದೇನೆ, ಏನೆಲ್ಲ ಪೇರೆಂಟ್ಸ್ ಇಂದ, ಮಕ್ಕಳಿಂದ ನಾನು ಕೇಳಿದ್ದೇನೆ, ಅದು ಅವರ ಹತ್ರ ಶೇರ್ ಮಾಡುವಾಗ ಅವರಿಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಮತ್ತು ಇದರಲ್ಲಿ ಸುಮಾರು ಪ್ರತಿಯೊಂದು ಪ್ರೋಗ್ರಾಮ್ ಆದ ನಂತರ ಕೆಲವು ಪೇರೆಂಟ್ಸ್ ಮತ್ತು ಕೆಲವೊಮ್ಮೆ ಸಿಕ್ಕಿದಾಗ ಮಕ್ಕಳು ತುಂಬಾ ಖುಷಿಯಾಗಿದೆ, ನಾವು ಮೋಟಿವೇಟ್ ಆಗಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ, ನಾವು ಸರಿ ಮಾಡ್ತೇವೆ, ಹಾಗಂತ ಒಂದು ನಮಗೆ ರೆಸ್ಪಾನ್ಸ್ ಬಂದದ್ದು. ಇದೇ ಕಾರಣ ಈಗಲೂ ಕೂಡ ನಾನು ಅಂತ ಒಂದು ಆಪರ್ಚುನಿಟಿ ಇದ್ರೆ, ನನ್ನ ಎಲ್ಲ ಬಿಸ್ನೆಸ್ ಇರಲಿ ಅಥವಾ ಬ್ಯುಸಿ ಶೆಡ್ಯೂಲ್ ಇರಲಿ, ಅದನ್ನ ಬದಿಗಿಟ್ಟು ನಾನು ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತೇನೆ. ಯಾಕೆಂದ್ರೆ ನಮ್ಮ ಸೊಸೈಟಿ ಒಂದು ಕ್ಲೀನ್ ಆಗಿರ್ಬೇಕಾದ್ರೆ ಮತ್ತು ನಮ್ಮ ಯೂತ್ ಪವರ್ ಏನಿದೆ ನಮ್ಮ ರಾಷ್ಟ್ರದ್ದು, ಅದನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಅವರಿಗೆ ಜಸ್ಟ್ ನಾವು ಮೋಟಿವೇಟ್ ಮಾಡ್ಬೇಕು ಅಷ್ಟೇ, ಬೇರೆ ಏನು ಬೇಡ. ಅವರಿಗೆ ಹಣ ಕೊಡ್ಬೇಕಂತ ಇಲ್ಲ, ಅವರಿಗೆ ಏನ್ ಮಾಡ್ಬೇಕಂತ ಇಲ್ಲ, ಮೋಟಿವೇಟ್ ಮಾಡಬೇಕು ವಿತ್ ಲವ್. ಸರ್, ಈಗ ಹೇಳಿದ್ರಿ, ಅದರಲ್ಲಿ ನೀವು ಮೇನ್ಲಿ ನೋಡಿರೋಂತ ಆ ಗ್ಯಾಪ್ ಒಳಗೆ ಏನ್ ಆಕ್ಚುಲಿ ಪ್ರಾಬ್ಲಮ್ಸ್ ಜಾಸ್ತಿ ಉಂಟು ಈಗ ಈಗಿನ ಜನರೇಷನ್ ಅಲ್ಲಿ? ನಾನು ತುಂಬಾ ಕಡೆ ಹೇಳಿದ್ದೇನೆ, ನಮ್ಮ ಯೂತ್ಗೆ ದೊಡ್ಡ ಇವತ್ತಿನ ಸಮಸ್ಯೆ ಏನಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲ. ತುಂಬಾ ಜನ ಹೇಳುದು ಇವತ್ತು ಯೂತ್ ಫೇಸ್ ಮಾಡುವ ಪ್ರಾಬ್ಲಮ್ ಏನು, ಅನ್ಎಂಪ್ಲಾಯ್ಮೆಂಟ್. ನೋ, ಎಂಪ್ಲಾಯ್ಮೆಂಟ್ ಬೇಕಾದಷ್ಟುಂಟು. ಫಸ್ಟ್ ಪ್ರಾಬ್ಲಮ್ ನಮ್ಮ ಯೂತ್ ಫೇಸ್ ಮಾಡುವುದು ಏನಂದ್ರೆ, ಅವರಿಗೆ ತಮ್ಮ ಇಮೋಷನ್ಸ್ ನ ಮೇಲೆ ಕಂಟ್ರೋಲ್ ಇಲ್ಲ. ಇಮೋಷನ್, ನೀವು ಸಡನ್ ಆಗಿ ನಿಮ್ಗೆ ಕೋಪ ಬರ್ತದೆ. ನಿಮ್ಮ ಪೇರೆಂಟ್ಸ್ ಮನೆಯಲ್ಲಿ, ನಾನು ನಿಮ್ಮ ಪೇರೆಂಟ್ಸ್ ಹೇಗಂತ ಗೊತ್ತಿಲ್ಲ, ನಾನು ಎಲ್ರಿಗೂ ಜನರಲೈಸ್ ಮಾಡೋದಿಲ್ಲ, ಮೆಜಾರಿಟಿ ಇವತ್ತು
ಪೇರೆಂಟ್ಸ್ ಮಗು ಹಾಗಲ್ಲ ಹೀಗೆ ಅಂತ ಪ್ರೀತಿಯಿಂದ ಹೇಳಿದ್ರೆ ಓಕೆ, ಸ್ವಲ್ಪ ಸ್ವಲ್ಪ ರೇಸ್ ಮಾಡಿದ್ರೆ ಕಲಾಸ್, 2 ದಿವಸ ಮಾತಾಡುದಿಲ್ಲ, ಹೌದು. 3 ದಿವಸ ಊಟ ಮಾಡುದಿಲ್ಲ, ಹೌದು. ಅಜ್ಜಿ ಮನೆಗೆ ಹೋಗ್ತಾರೆ. ತುಂಬಾ ಇನ್ಸಿಡೆಂಟ್ ನನ್ಗೆ ಗೊತ್ತಿದೆ. ಅಂದ್ರೆ ತಮ್ಮ ಇಮೋಷನ್ಸ್ ನ ಮೇಲೆ ಕಂಟ್ರೋಲ್ ಇಲ್ಲ. ಅವರಿಗೆ ಪೇರೆಂಟ್ಸ್ಗೆ ಕೂಡ ಅಷ್ಟೇ, ಪೇರೆಂಟ್ಸ್ಗೆ ಮಕ್ಕಳಿಗೆ ಏನ್ ಮಾಡ್ತಾರೆ, ಕೇವಲ ಮಾರ್ಕ್ಸ್ ತೆಗೆಯುವುದು ಲೈಫಲ್ಲಿ ಒಂದೇ ಒಂದು ಗುರಿ ಅಂತ ಹೋಗ್ಲಿಕ್ಕೆ ಬಿಡ್ತಾರೆ. ಆದ್ರೆ ಬಿಯಾಂಡ್ ಮಾರ್ಕ್ಸ್ ತುಂಬಾ ಲೈಫ್ ಇದೆ ಅಲ್ವಾ? ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ನಿಮ್ಮ ಕ್ಲಾಸ್ ಅಲ್ಲಿ, ನಿಮ್ಮ ಕಾಲೇಜಲ್ಲಿ, ನಿಮ್ಮ ಕ್ಲಾಸ್ ಅಲ್ಲಿ 150 ಜನ ಎಕ್ಸಾಮ್ ಬರೀತೀರಿ, ಎಲ್ರಿಗೂ ಕ್ವೆಶ್ಚನ್ ಪೇಪರ್ ಸೇಮ್ ಅಲ್ವಾ? ಹೌದು. ನಿಮ್ಮ ಲೈಫಲ್ಲಿ ಎಲ್ರಿಗೂ ಬೇರೆ 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 ಕ್ವೆಶ್ಚನ್ಸ್ ಇರ್ತದೆ. ಆ ಒಂದು ಏನು ಐಡಿಯಾ ನಮ್ಮ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಾವು ಆಸ್ ಎ ಪೇರೆಂಟ್ ನಾನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಾನು ನನ್ನ ಮಗನ ನನ್ನ ಕ್ವೆಶ್ಚನ್ ಪೇಪರ್ ಬೇರೆನೆ, ಕ್ವೆಶ್ಚನ್ಸ್ ಬೇರೆನೆ, ನಿಮ್ಮ ಏನಿದೆ ಮಕ್ಕಳ ಅಥವಾ ಯಾರದು ಅದು ಅವರ ಕ್ವೆಶ್ಚನ್ ಪೇಪರ್ ಬೇರೆನೆ. ಅದಕ್ಕಾಗಿ ಮಾರ್ಕ್ಸ್ ಸಿಗೋದು ಎಲ್ರಿಗೂ ಒಂದೇ ಕ್ವೆಶ್ಚನ್ ಪೇಪರ್ ಮೇಲೆ. ಅದೊಂದು ಸ್ಟೋರಿ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ಕೆಲವೊಮ್ಮೆ ಬರ್ತಾ ಇರತ್ತೆ. ಫಾರೆಸ್ಟ್ ಅಲ್ಲಿ ಗ್ರೇಟ್ ಯಾರಂತ ತೋರ್ಸ್ಲಿಕ್ಕೆ ಲಯನ್, ಎಲಿಫೆಂಟ್, ಸ್ನೇಕ್ ಎಲ್ಲರನ್ನ ಕರೆದ್ರಂತೆ. ಮತ್ತೆ ಟಾಸ್ಕ್ ಏನ್ ಕೊಟ್ರಂತೆ, ಇದು ಮರ ಹತ್ಲಿಕ್ಕಂತೆ. ಈಗ ಎಲಿಫೆಂಟ್ ಗೆ ಹತ್ಲಿಕ್ಕೆ ಆಗತ್ತ, ಹುಲ್ಲಿಗೆ ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ವೇ. ನಮ್ಮ ಇಮೋಷನ್ಸ್ ನ ಮೇಲೆ ನಾವು ಯಾವಾಗ ನಮ್ಮ ಯೂತ್ ಕಂಟ್ರೋಲ್ ಇಡ್ತಾರಲ್ಲ, ತುಂಬಾ ಫುಲ್ ಕಂಟ್ರೋಲ್ ಅಂದ್ರೆ ಪೇಷನ್ಸ್, ಫೋಕಸ್, ಇಮ್ಮಿಡಿಯೇಟ್ ಓವರ್ ನೈಟ್ ಸಕ್ಸಸ್ ಅಂತ ಒಂದು ಇದು ಮಾಡಬಾರ್ದು. ಗ್ರೀಡ್ ಮತ್ತೆ ಹಣ ಮಾಡೋದು ಒಂದೇ ಉದ್ದೇಶವಲ್ಲ ಲೈಫ್ ಅಲ್ಲಿ. ಅಂದ್ರೆ ನಾವು ಜಾಬ್ ಮಾಡೋದು, ಬಿಸ್ನೆಸ್ ಮಾಡೋದು ಓವರ್ ನೈಟ್ ರಿಚ್ ಆಗ್ಬೇಕಂತಲ್ಲ. ಸೊ ದೆರ್ ಇಸ್ ಅ ಪ್ರೋಸೆಸ್. ಸೊ ಆ ಕೈಂಡ್ ಆಫ್ ಪೇಷನ್ಸ್ ಮತ್ತು ನಾಲೆಜ್ ಇದ್ರೆ ಲೈಫ್ ಅನ್ನ ಬ್ಯೂಟಿಫುಲ್ ಮಾಡಬಹುದು, ಸಕ್ಸಸ್ಫುಲ್ ಮಾಡಬಹುದು. ಪೇಷನ್ಸ್ ಇರ್ಬೇಕಷ್ಟೇ. ಸರ್, ಈಗ ಹೇಳಿದ್ರಿ ನೀವು ಯುತ್ತಿಗೆ ಪೇಷನ್ಸ್ ಸ್ವಲ್ಪ ಕಡಿಮೆ. ಸೊ ಇಲ್ಲಿ ಮೀಡಿಯಾದ್ದು, ಸೋಷಿಯಲ್ ಮೀಡಿಯಾ ಈಗ ಜಾಸ್ತಿ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದೇ ನೋಡ್ತಾ ಇರ್ತೀವಿ. ನಮ್ಮ ಸೈಕಾಲಜಿಕಲ್ ಮೇಲೆ ಅದು ಎಫೆಕ್ಟ್ ಆಗಿ ನಾವು ಆಗ ಇಂಪೇಷಂಟ್ ಆಗ್ತೀವಾ? ಆಗ್ಲೂಬಹುದು. ಇಟ್ ಇಸ್ ಪಾಸಿಬಿಲಿಟಿ ಇದೆ. ಅಂದ್ರೆ ನಾವು ನಮ್ಮ ಲೈಫ್ ಹೇಗೆ ಅಂದ್ರೆ, ನಾವು ಏನನ್ನ ಚಾಯ್ಸ್ ನಮ್ದು. ದೇರ್ ಇಸ್ ಎ ನೆಗೆಟಿವಿಟಿ, ದೇರ್ ಇಸ್ ಎ ಪಾಸಿಟಿವಿಟಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಎರಡೂ ಇದೆ. ಮೋಟಿವೇಶನಲ್ ಟಾಕ್ ಇದೆ, ಇನ್ಸ್ಪಿರೇಷನಲ್ ಟಾಕ್ ಇದೆ, ಒಂದು ಸಕ್ಸಸ್ಫುಲ್ ಪರ್ಸನ್ ನ ಅಚೀವ್ಮೆಂಟ್ ಇದೆ. ಮಹಾತ್ಮ ಗಾಂಧೀಜಿ ಅಥವಾ ನಮ್ಮದೇ ಲಿವಿಂಗ್ ನಾವು ನೋಡಿದಂತಹ ಅಬ್ದುಲ್ ಕಲಾಂ ಇರ್ಲಿ, ಅಥವಾ ದೊಡ್ಡ ದೊಡ್ಡ ಲೀಡರ್ ಇರ್ಲಿ, ಸ್ವಾಮಿ ವಿವೇಕಾನಂದ ಇರ್ಲಿ, ಅವರ ಲೈಫ್ ಸ್ಟೋರಿಯನ್ನ ನಾವು ಫಾಲೋ ಮಾಡಿ ಮೋಟಿವೇಟ್ ಆಗೋದು ನಮ್ದು ಚಾಯ್ಸ್. ಓಕೆ, ಅದೇ ಇನ್ನೊಬ್ಬ ಅಂಡರ್ ವರ್ಲ್ಡ್ ಡಾನ್ ಅವರದ್ದು ಬುಕ್ ಬರ್ತದೆ, ಅದು ಕೂಡ ಓದಿ ಅದರಿಂದ ಮೋಟಿವೇಟ್ ಆದದ್ದು ನಮ್ದು ಚಾಯ್ಸ್. ನಮ್ಮ ಕೈಯಲ್ಲೇ ಇದೆ. ಅಂದ್ರೆ ಒಬ್ಬ ವೈಸ್ ಮ್ಯಾನ್, ನನ್ಗೆ ಬಾರಿ ಲೈಕ್ ಆದಂತ ಮಾತು, ದ ವರ್ಡ್ ಹೇಟ್, HATE, how many words? 4 words. The word love also has 4 words. Choose which you want. Word enemy has how many? 5 letters something. And friendship also, friends also same thing. Cry, CRY, 3 words. Joy, JOY, 3 words. Word negativity, 10 words. So does positivity. You choose better side of it. It is up to you. One of the smartest answers. ಅಂದ್ರೆ ಲೈಫ್ ಅಲ್ಲಿ ಖುಷಿಯನ್ನ ನೀವು ಚೇಸ್ ಮಾಡಿದ್ರೆ ನಿಮ್ಗೆ 100% ಖುಷಿಯೇ ಸಿಗ್ತದೆ. ಭಯ ಪಟ್ರೆ ಡೆಫಿನೆಟ್ಲಿ ಖುಷಿ ಸಿಗಲ್ಲ. ಭಯ ಪಟ್ರೆ ಆಗ್ತದ ಇಲ್ವಾ ನಿಮ್ಗೆ ಫೋಕಸ್ ಆಗೋದಿಲ್ಲ. ಒಂದು ವೇಳೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ, ಇವತ್ತು ನನಗೆ ಮಂಗಳೂರಿಗೆ ಹೋಗ್ಬೇಕು, ನನಗೆ ಟ್ರಾಫಿಕ್ ಇರ್ಬೋದು, ಅಲ್ಲಿ ಮುಟ್ತೇನಾ ಇಲ್ವಾ, ನಿಮ್ಗೆ ಡೆಫಿನೆಟ್ಲಿ ಬಚ್ಪೆ ಹತ್ರ ಟ್ರಾಫಿಕ್ ಸಿಗ್ತದೆ. ಅಂದ್ರೆ ಇಟ್ ಈಸ್ ಕೈಂಡ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಈಗ ಅದು ತುಂಬಾ ಕೆಲವು ಕಡೆ ವರ್ಕ್ ಆಗ್ತದೆ. ನೀವು ನಮ್ಮ ಲೈಫ್ ಅಲ್ಲಿ ಎಂಡ್ ಆಫ್ ದ ಡೇ ಕರ್ಮ ಫಾಲೋಸ್ ಅಂತ ಹೇಳ್ತಾರಲ್ಲ, ಇದೆ. ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ. ದಿಸ್ ಇಸ್ ಅ ಸ್ಮಾಲ್ ಅಡ್ವೈಸ್. ಅಂದ್ರೆ ನಮ್ಮ ಕೈಯಲ್ಲಿದೆ. ನಮ್ಮ ಸಕ್ಸಸ್ ಅಥವಾ ಫೇಲಿಯರ್ ನಮ್ಮದೇ ಕೈಯಲ್ಲಿದೆ. 1% ಬೇರೆಯವರ ಕೈಯಲ್ಲಿ ಇರಬಹುದು. ಅದಕ್ಕೆ ಏನು ನಿರಾಸೆ ಪಡಬೇಕಾಗಿಲ್ಲ. ನಮ್ಗೆ ಲೈಫ್ ಅಲ್ಲಿ ಆಪರ್ಚುನಿಟಿ ತುಂಬಾ ಬರ್ತದೆ. ನಿಮ್ಮನ್ನ ನೋಡುವಾಗ ಗೊತ್ತಾಗತ್ತೆ, ಈಗ ಜರ್ನಲಿಸ್ಟ್ ಆಗಿದ್ರು, ವಿಷನ್ ಇದ್ರೆ, ಒಂದು ಐಡಿಯಾ ಇದ್ರೆ, ನೀವ್ ಹೇಳಿದಂಗೆ ಒಂದು ಥಿಂಕಿಂಗ್ ಇದ್ರೆ ನಂಗೆ ಆಗತ್ತಂತ ಈ ಸ್ಟೇಜಿಗೆ ಸಹ ತಲುಪಲಿಕ್ಕೆ ಆಗತ್ತೆ. ನಿಮ್ದು ಅದು ಇಂಟರ್ಪ್ರಿಟೇಷನ್ ಹೇಗೆ, ಯಾವ ರೀತಿಯಲ್ಲಿ? ಇಟ್ ಇಸ್ ವೆರಿ ಸಿಂಪಲ್. ನಾನು ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಕಡೆ ಹೇಳಿದ್ದೇನೆ, ನಾನೊಬ್ಬ ಆರ್ಡಿನರಿ BCom ಗ್ರಾಜುಯೇಟ್. ಅದು ಕೂಡ BCom ಅಲ್ಲಿ ಫೈನಲ್ ಇಯರ್ ಅಲ್ಲಿ ಫೇಲ್ ಆಗಿದೆ. ಅಕೌಂಟ್ಸ್ ಅಲ್ಲಿ 28 ಮಾರ್ಕ್ಸ್ ಸಿಕ್ಕಿತ್ತು. ಮತ್ತೆ ಸಪ್ಲಿಮೆಂಟರಿಯಲ್ಲಿ ಬರೆದು 32-35 ಸಿಕ್ಕಿತ್ತು. ಲೈಫ್ ಅಲ್ಲಿ ಈಗ ಇಷ್ಟು ವರ್ಷದಿಂದ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ. ದೈಜಿವಳ್ಳಿ ಅಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ BCom ನನಗೆ ಲೈಫ್ ಅಲ್ಲಿ ಹೆಲ್ಪ್ ಆಗ್ಲೇ ಇಲ್ಲ. ಯಾರು ನನ್ನ ಹತ್ರ ಸರ್ಟಿಫಿಕೇಟ್ ಕೇಳಲಿಲ್ಲ, ಯಾರು ಎಷ್ಟು ಮಾರ್ಕ್ಸ್ ತೆಗೆದಿದೆ ಅಂತ ಕೇಳಲಿಲ್ಲ.
ಯಾಕೆಂದ್ರೆ ನಾನು ಚೇಸ್ ಮಾಡಿದ್ದು ನನ್ನ ಪ್ಯಾಷನ್. ನನ್ನ BCom ಯಾಕೆ ನನಗೆ ಹೆಲ್ಪಿಗೆ ಬರಲಿಲ್ಲ? ನನ್ನ ಪ್ಯಾಷನ್ ಏನಿತ್ತು? ಓದುವುದು, ಬರೆಯುವುದು, ಮಾತಾಡೋದು, ಡ್ರಾಮಾ ಮಾಡುವುದು, ಭಾಷಣ ಮಾಡುವುದು, ಕ್ರಿಕೆಟ್ ಆಡುವುದು, ಅದೆಲ್ಲ ತುಂಬಾ ಎಲ್ಲ ಇದ್ದಿತ್ತಲ್ಲ. ಅದರಲ್ಲಿ ನನಗೆ ಫೇವರೆಟ್ ನನ್ನ ಜರ್ನಲಿಸಮ್, ಬರೆಯುವುದು ಮತ್ತೆ ಓದುವುದು. ಅದನ್ನ ಚೇಸ್ ಮಾಡ್ತಾ 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 ಹೋಗಿ ಸ್ಟೆಪ್ ಬೈ ಸ್ಟೆಪ್ ಜನ ಏನು ನೆಗೆಟಿವಿಟಿ ಕೇಳಿದ್ದೇನೆ, ಅಬ್ಯೂಸ್ ಕೇಳಿದ್ದೇನೆ, ಫೇಲಿಯರ್ ನೋಡಿದ್ದೇನೆ, ಎಲ್ಲವನ್ನು ನೋಡಿ ಇವತ್ತು ಕೂಡ ನಾನು ಸಕ್ಸಸ್ ಆಗಿದ್ದೇನೆ ಅಂತ ಹೇಳಿಲ್ಲ. ಇದೊಂದು ಜರ್ನಿ. ಈ ಜರ್ನಿಯಲ್ಲಿ ಸ್ವಲ್ಪ ಏನೋ ಬ್ಲೆಸ್ಸಿಂಗ್ ಇದೆ, ಮಾಡಿದ್ದು ಕೆಲವು ಸಕ್ಸಸ್ ಆಗಿದೆ. ಆದ್ರೆ ದಟ್ ಈಸ್ ನಾಟ್ ದ ಗೋಲ್. ಎಂಡ್ ಪಾಯಿಂಟ್ ನಡೀತಾ ಹೋಗ್ಬೇಕು. ಎಂಡ್ ಪಾಯಿಂಟ್ ರೀಚ್ ಆಗ್ಲಿಕ್ಕೆ ಯಾರಿಗೂ ಕೂಡ ಆಗುದಿಲ್ಲ ಲೈಫಲ್ಲಿ. ಅಲ್ಲಿವರೆಗೆ ಹೋಗ್ಬೇಕೆ ಅಂತ ನಾವು ಹಠ ಹಿಡಿದ್ರೆ ಅದರಲ್ಲಿ ಮತ್ತೆ ಲೈಫಲ್ಲಿ ಕೂಡ ಮೀನಿಂಗ್ ಇಲ್ಲ. ನಾವು ಹೋಗ್ತಾ ಹೋಗ್ತಾ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಿಮ್ ಪ್ರಕಾರ ಸಕ್ಸಸ್ ಅಂದ್ರೆ ಹೇಗೆ ಹಾಗಾದ್ರೆ? ಅಲ್ಲ, ಸಕ್ಸಸ್ ಎಂಬ ಒಂದು ಡೆಫಿನೇಷನ್ ಇದುವರೆಗೆ ಯಾರು ಕರೆಕ್ಟ್ ಹೇಳಿದಾಗಿ ಇಲ್ಲ. ಈಗ ನೋಡಿ, ಕ್ರಿಕೆಟ್ ಮ್ಯಾಚ್ ಅಥವಾ ಫುಟ್ಬಾಲ್ ಮ್ಯಾಚ್ ಹೇಳುದು ನಾನು. ಕ್ರಿಕೆಟ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಈಗ IPL ಅಲ್ಲಿ ವಿನ್ ಆಗ್ತಾರೆ, ಅದು ಸಕ್ಸಸ್ ಇಲ್ಲ? ಅವ್ರದ್ದು ಗೋಲ್ ಏನು? IPL ವಿನ್ ಆಗುದು. ಓಕೆ, ಆ ಪ್ರತಿ ಒಂದು ಸ್ಟೆಪ್ ಅಲ್ಲಿ ನಮ್ಗೆ ವಿಕ್ಟರಿ ಸಿಗ್ತದಲ್ಲ, ಅದರಿಂದ ಹೋಗಿ 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 ಫೈನಲ್ಗೆ ನಾವು ಬಂದು ಮುಟ್ತೇವೆ. ಫೈನಲ್ಗೆ ಆಯ್ತು, ವಿನ್ ಆಗಿ ಆಯ್ತು, ಅದು ಕೂಡ ಸಕ್ಸಸ್ ಆಗ್ಲಿಲ್ಲ. ಅವರ ಫ್ರಾಂಚೈಸ್ ಹೇಳ್ತದೆ ನೆಕ್ಸ್ಟ್ ಇಯರ್ ಕೂಡ ವಿನ್ ಆಗ್ಬೇಕು. ಗೊತ್ತಾಯ್ತಲ್ಲ? ಸೊ ಲೈಫ್ ಅಲ್ಲಿ ಸಕ್ಸಸ್ ಅಂತ ಒಂದು ನಮ್ಗೆ ಡೆಫಿನೇಷನ್ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಸಕ್ಸಸ್ ಇಸ್ ವಾಟ್ ಅಕಾರ್ಡಿಂಗ್ ಟು ಮೀ, ನಮ್ಮ ಲೈಫ್ ಒಂದು ಜರ್ನಿ. ಈ ಜರ್ನಿಯಲ್ಲಿ ಹೋದಾಗ ನಾವು ಒಂದು ವೇಳೆ ನಮ್ಮ ಜರ್ನಿಯನ್ನ ಹಾರ್ಟ್ ನಿಂದ ಎಂಜಾಯ್ ಮಾಡ್ತೇನೆ ಆದ್ರೆ, ಇಫ್ ಯು ಆರ್ ಎಂಜಾಯಿಂಗ್ ಯುವರ್ ಜರ್ನಿ, ದಟ್ ಇಸ್ ದ ಸಕ್ಸಸ್ ಅಕಾರ್ಡಿಂಗ್ ಟು ಮೀ. ಡೆಫಿನೇಷನ್ ಬೇರೆ ಬೇರೆ ಜನರು, ದೊಡ್ಡ ದೊಡ್ಡ ಮಾಂಕ್ಸ್ ಮತ್ತೆ ಬುದ್ಧಿಜೀವಿಗಳು ಬೇರೆ ಬೇರೆ ಹೇಳ್ತಾರೆ. ಆದ್ರೆ ನನಗೆ ಸಕ್ಸಸ್ ಏನಂದ್ರೆ, ಐ ಆಮ್ ಲಿವಿಂಗ್ ಮೈ ಟುಡೇಸ್. ಏನ್ ನಾನು ಕೆಲಸ ಮಾಡಿದ್ದೇನೆ ಅದನ್ನ ನಾನು ಎಂಜಾಯ್ ಮಾಡಿದ್ದೇನೆ, ಇನ್ನೊಬ್ಬರಿಗೆ ಹೆಲ್ಪ್ ಆಗಿದೆ. ಸೊ ದಟ್ ಈಸ್ ಮೈ ಸಕ್ಸಸ್. ಸರ್, ಈಗ ನಿಮ್ ಲೈಫ್ ಸ್ಟೋರಿ ಬಗ್ಗೆ ಹೇಳಿದ್ರಿ, ಮತ್ತೆ ಈ ಜರ್ನಿಯಲ್ಲಿ ಸಕ್ಸಸ್ ಅಂತ ಒಂದು ಎಂಡ್ ಪಾಯಿಂಟ್ ಇಲ್ಲ, ಬಟ್ ಇಟ್ ಈಸ್ ದ ಜರ್ನಿ. ಯು ಹ್ಯಾವ್ ಟು ಎಂಜಾಯ್ ದ ಜರ್ನಿ, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಮೂವ್ ಆನ್ ಆಗ್ಬೇಕು. ಸೊ ಮೂವ್ ಆನ್ ಅಂತ ಹೇಳುವಾಗ ಕ್ರಿಟಿಸಿಸಮ್ ನಿಮ್ ಲೈಫ್ ಅಲ್ಲಿ ಬಂದಿದ್ಯಾ? ಬಂದಿದ್ರೆ ಹೇಗೆ ಅದನ್ನು ಟ್ಯಾಕಲ್ ಮಾಡಿದ್ದೀರಂತ ಹೇಳ್ತೀರಾ? ವೆರಿ ಗುಡ್ ಕ್ವೆಶ್ಚನ್. ಅಂದ್ರೆ ಇದು ಇವತ್ತಿನ ಯೂತ್ ಇದನ್ನ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನಮ್ದು 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದ್ರೆ ನಾನು ಅದನ್ನ ಫೇಸ್ ಮಾಡಿದ್ದೇನೆ, ನಾನು ಅದರಲ್ಲಿ ನೆಗೆಟಿವಿಟಿ ಕಂಡಿದ್ದೇನೆ, ನಾನು ಹಲವಾರು ಬಾರಿ ಹತ್ತಿದ್ದೇನೆ. ಅಂದ್ರೆ ನನ್ಗೆ ಬೇಡ, ಕ್ವಿಟ್ ಅಂತ, ನನ್ಗೆ ಕ್ವಿಟ್ ಮಾಡುವಂತ ಆಗಿದೆ. ಬಿಕಾಸ್ ಕ್ರಿಟಿಸಿಸಮ್, ಆ ಟೈಮ್ ಅಲ್ಲಿ ನಮ್ಗೆ ಕ್ರಿಟಿಸಿಸಮ್ ಅನ್ನ ಎಕ್ಸೆಪ್ಟ್ ಮಾಡುವಂತ ಒಂದು ಇದಿರ್ಲಿಲ್ಲ, ಯಂಗ್ ಏಜ್ ಅಲ್ಲಿ ಇರುವುದಿಲ್ಲ. ಆದ್ರೆ ಕ್ರಮೇಣ ಏನಾಗುತ್ತೆ, ಅದು ಕೇಳಿ 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 ಒಂದು ಹಾಡನ್ನ 10 ಸಲ ಕೇಳಿದ್ರೆ ಅದು ಖುಷಿ ಆಗ್ತದಲ್ಲ. ಮತ್ತೆ ಕೆಲವೊಮ್ಮೆ ಕೆಲವು ಸಾಂಗ್ಸ್ ಸ್ವಲ್ಪ ಇದಾದ್ರೆ ಮತ್ತೆ ಅದು ಕೇಳಿ 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 ಅದೇ ಒಂದು ಟ್ಯೂನ್ ಇದ್ರಲ್ಲಿ ಬರ್ತದೆ. ಈಗ ಇದೇನಾಗಿದೆ, ಈ ಕ್ರಿಟಿಸಿಸಮ್ ಕೇಳಿ 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 ನಮ್ಮ ಚರ್ಮ ದಪ್ಪಾಗಿದೆ. ಓಕೆ, ಇದರಲ್ಲಿ ನೀವು ಫೇಸ್ ಮಾಡಿದ್ದೀರಾ ಅಂತ ಹೇಳುದು, ಇದರಲ್ಲಿ 2 ವಿಷಯ ಇದೆ. ಕ್ರಿಟಿಸಿಸಮ್ ಅನ್ನ ನಾವು ಅಕ್ಸೆಪ್ಟ್ ಮಾಡಬೇಕು, ಇನ್ನೊಂದಿದೆ ಎಬ್ಯೂಸ್ ಅನ್ನ ನಾವು ಇಗ್ನೋರ್ ಮಾಡಬೇಕು. ಅನ್ಲೆಸ್ ದೇರ್ ಇಸ್ ರಿಯಲಿ ಇಂಪಾರ್ಟೆಂಟ್, ಏನಾದ್ರು ಕೌಂಟರ್ ಮಾಡ್ಲೇಬೇಕಿಂದ್ರೆ ಮಾತ್ರ ಮಾಡಬೇಕು ವಿನಃ 90% ನಾವು ಇಗ್ನೋರ್ ಮಾಡಬೇಕು. ಅಂದ್ರೆ ಯಾರು ನನ್ನ ಲೈಫಲ್ಲಿ ನಾನು ಏನಂದ್ರೆ, ನಾನು ಕ್ರಿಟಿಸಿಸಮ್ ಕೇಳಿ 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 ನನ್ನ ಚರ್ಮ ದಪ್ಪ ಆದ ನಂತರ ಒಂದು ಸ್ಟೇಜಿಗೆ ಬಂದಿದ್ದೆ. ಯಾರಾದ್ರೂ ನನ್ನನ್ನು ಕ್ರಿಟಿಸೈಸ್ ಮಾಡದಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಲಿ, ಇಮೇಲ್ ಅಲ್ಲಿ ಇರ್ಲಿ, ಫೋನ್ ಅಲ್ಲಿ ಇರ್ಲಿ, ಮುಂದೆ ಸಿಗುವಾಗ ಇರ್ಲಿ, ಕ್ರಿಟಿಸೈಸ್ ಮಾಡದಿದ್ರೆ ನನಗೆ ಆ ದಿವಸ ನಿದ್ದೆ ಬರುವುದಿಲ್ಲ. ನಮ್ದು ಪಾಪ್ಯುಲಾರಿಟಿ ಡೌನ್. ಎಕ್ಸಾಕ್ಟ್ಲಿ. ನಿಮಗೆ ರೇಸಿಂಗ್ ಅಲ್ಲಿ ಇರ್ಬೇಕಾ, ನಿಮಗೆ ಕ್ರಿಟಿಸಿಸಮ್ ಇರುತ್ತೆ. ಆದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್, ಯಾರು ಕ್ರಿಟಿಸೈಸ್ ಮಾಡ್ತಾರೆ ದಟ್ ಇಸ್ ಇಂಪಾರ್ಟೆಂಟ್. ಅವರು ಕೆಲವೊಮ್ಮೆ ಅವ್ರದ್ದು ಕೆಲಸನೇ ಕ್ರಿಟಿಸೈಸ್ ಮಾಡುವುದು. ಇಗ್ನೋರ್ ಇಟ್. ಅನ್ನೋನ್ ಪೀಪಲ್, ಇಗ್ನೋರ್ ಇಟ್. ಒಳ್ಳೇದು ಕನ್ಸ್ಟ್ರಕ್ಟಿವ್ ನಾವು ತೆಗೆದುಕೊಳ್ಬೇಕು, ಇಲ್ಲದಿದ್ರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಮಾಡುವವರಿದ್ದಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಸಹಿಸ್ಲಿಕ್ಕೆ ತೊಮ್ಮೆ ನೋವಾಗುದು ಯಾವಾಗ ಅಂದ್ರೆ, ಫಾರ್ ಎಕ್ಸಾಂಪಲ್ ಜೋಸ್ಟನ್ ಸೇ ಯು ಆರ್ ಮೈ ವೆಲ್ ವಿಷರ್, ಓಕೆ, ಯು ಅಡ್ಮೈರ್ ಮೀ, ನಮ್ಗೆ ಯಾವಾಗ್ಲೂ ಬಂದು ವಾಲ್ಟರ್ ಸರ್ ನಿಮ್ಮಿಂದ ನಾವು ಮೋಟಿವೇಟ್ ಆಗಿದ್ದೇನೆ, ನೀವು ಹಾಗೆ ಹೀಗೆ ಅಂತ ಪ್ರೈಸ್ ಮಾಡ್ತೀರಾ. ಓಕೆ, ಅದೇ ಜೋಸ್ಟನ್ 1 hour ನಂತರ ಇನ್ನೊಬ್ಬರ ಹತ್ರ ಹೋಗಿ ಅಂಚಿನ ಆ ಜನತ ಅದು ಗೆತ್ತು ಮಾಡಿದಿನ ಜನ ಇಚ್ಚಿ ಅವನಿಗೆ ಅವನು ಎನ್ನಿಸುವುದು ಅವ ದೊಡ್ಡ ಜನ ಅಂತ ಏನಿಲ್ಲ. That hurts me because I know Johnston is my friend, my well wisher.
ನನ್ನ ಹತ್ರ ಬಂದು ಒಳ್ಳೆ ಮಾತಾಡ್ತಾನೆ. ಆದ್ರೆ ಆಫ್ಟರ್ 1 hour ಇನ್ನೊಬ್ಬರ ಹತ್ರ ಹೋಗುವಾಗ ನೋವಾಗುತ್ತೆ. Yes. ನನಗೆ ನೋವಾಗುವುದು ಅದೇ. ನನ್ನ ಕ್ಲೋಸ್ ಫ್ರೆಂಡ್ ಅಂತ ಯಾರು ನಾನು ಕನ್ಸಿಡರ್ ಮಾಡಿದ್ದೇನೆ, ಯಾರು ನನ್ನನ್ನ ಹೊಗಳಿ 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 ಅಟ್ಟಕ್ಕಿಟ್ಟಿದ್ದಾರೆ, ನನ್ನ ಬಗ್ಗೆ ಒಳ್ಳೇದು ಬರೆದಿದ್ದಾರೆ, ಬೇರೆಯವರ ಮುಂದೆ ನಾನು ಸಿಗುವಾಗ ಒಳ್ಳೇದು ಹೇಳಿದ್ದಾರೆ, ಅವರೇ ಬಿಹೈಂಡ್ ದ ಸ್ಕ್ರೀನ್ ಗೊತ್ತಾಗದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗ್ರೂಪ್ ಅಲ್ಲಿ ನನ್ನ ಬಗ್ಗೆ ಕ್ರಿಟಿಸಿಸಮ್ ಮಾಡುವುದು, ಫೇಸ್ಬುಕ್ ಅಲ್ಲಿ ಬೇರೆ ಹೆಸರು ಬರೆದು ಕ್ರಿಟಿಸಿಸಮ್ ಮಾಡುವುದು, ಅಥವಾ ನನ್ನನ್ನ ಯಾರಾದ್ರೂ ಕೆಣಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಬರೆಯುವುದು. ಅದು ನಮಗೆ ಹರ್ಟ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಹರ್ಟ್ ಆಗ್ತದೆ ಅಂದ್ರೆ 1, 2, 3 ಜನ ಹೀಗೆ ಮಾಡಿದ್ರೆ ಮತ್ತೆ 4th ನಿಂದ ನೀವು ನಿಮ್ಮನ್ನು ಎಷ್ಟೇ ಹೊಗಳಿ, ಯಾರು ಕೂಡ ಹೊಗಳಿ, ನೀವು ನಂಬಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಅದು ಪಾರ್ಟ್ ಇದಾಯ್ತು. ಸೊ ನಾನು ಯಂಗ್ಸ್ಟರ್ಸ್ಗೆ ಇದೇ ಹೇಳುದು, ನಿಮ್ಮ ಫ್ರೆಂಡ್ಸ್ ಅನ್ನ ನೀವು ಚೂಸ್ ಮಾಡುವಾಗ ನಿಮ್ಮನ್ನು ಹೊಗಳುವವರನ್ನ ಮಾತ್ರ ನೀವು ಭಾರಿ ಹತ್ತಿರ ಇಡಬೇಡಿ. ಇಟ್ರೆ ಕೂಡ 100% ನಂಬೇಡಿ. ಯಾಕಂದ್ರೆ ಯಾವಾಗ ಅವರು ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾರೆ ಆವಾಗ ನಿಮ್ಗೆ ಒಂದು ಶಕ್ತಿ ಬರಬೇಕು. ಸೊ ಈ ಒಂದು ತರದ ಕ್ರಿಟಿಸಿಸಮ್ ಏನಿದೆ ಅದು ಮಾತ್ರ ನೋವು ತರ್ತದೆ ವಿನಃ ಬೇರೆ ಯಾವ ತರದ ಕ್ರಿಟಿಸಿಸಮ್ಗೂ ನಾನು ಹೆದರೋದಿಲ್ಲ. ಅದನ್ನ ಫೇಸ್ ಮಾಡಿದ್ದೇನೆ. ನನ್ನ ತಪ್ಪಿದ್ದಲ್ಲಿ ನಾನು ಇಂಪ್ರೂವ್ ಮಾಡಿದ್ದೇನೆ. ಆ ತಪ್ಪನ್ನ ಮತ್ತೆ ಇನ್ನೊಮ್ಮೆ ರಿಪೀಟ್ ಆಗದಾಗೆ ನೋಡಿದ್ದೇನೆ. ದಿಸ್ ಇಸ್ ವೆರಿ ಸಿಂಪಲ್ ಫಾರ್ಮುಲಾ ಫಾರ್ ಆಲ್ ಯಂಗ್ಸ್ಟರ್ಸ್, ಸ್ಪೆಷಲಿ ಯಂಗ್ಸ್ಟರ್ಸ್, ಮತ್ತು ಯಾರಿಗೆ ಕೂಡ ಯಾವ ಫೀಲ್ಡ್ ಅಲ್ಲಿ ಇದ್ದವರಿಗೆ ಕೂಡ ಕ್ರಿಟಿಸಿಸಮ್ ಅನ್ನ ಎಕ್ಸೆಪ್ಟ್ ಮಾಡಿ. ಆದ್ರೆ ನಿಮ್ಮವರೇ ನಿಮ್ಮನ್ನ ಮಾಡುವಾಗ ಸ್ವಲ್ಪ ಮೊದಲೇ ಜಾಗೃತಿ ಇರಬೇಕು. ಅದರ ನಂತರ ಯು ಆರ್ ಲರ್ನಿಂಗ್ ಎ ಲೆಸನ್. ಆಕ್ಚುಲಿ ಯು ಆರ್ ಲರ್ನಿಂಗ್ ಎ ಲೆಸನ್. ತುಂಬಾ ಇದು ಜನರಲೈಸ್ ಕೂಡ ನಾವು ಮಾಡಬಹುದು. ನಿಮ್ಮ ಒಬ್ಬ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ನಿಮ್ಮ ಹತ್ರ ಬಂದು ಒಂದು 10,000 ರೂಪಾಯಿ ಸಾಲ ಕೇಳ್ತಾರೆ, ನೀವು ಖುಷಿಯಿಂದ ಕೊಡ್ತೀರಾ. ಮತ್ತೆ ಅವನು ನಿಮ್ಮ ಹತ್ರ ಮಾತಾಡುವುದೇ ಇಲ್ಲ, ಬರುವುದೇ ಇಲ್ಲ. ಯಾಕಂದ್ರೆ ಅವನ ಉದ್ದೇಶ ಬೇರೆನೆ ಇರ್ತದೆ. ಒಬ್ಬ ಫ್ರೆಂಡ್ ಅನ್ನ ಕಳ್ಕೊಂಡ್ರೆ, ನನ್ನ ಇಷ್ಟು ಚಂದ ಇಷ್ಟು ಕ್ಲೋಸ್ ಒಬ್ಬ ಫ್ರೆಂಡ್ ಇದ್ದ, ಹೀಗೆ ಆಯ್ತಲ್ಲ. ಸೊ ದಿಸ್ ಇಸ್ ದಿ ಅದೊಂದು ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಅಲ್ಲಿ. ಇದು ಟ್ಯಾಕಲ್ ಹೇಗೆ ಮಾಡ್ಬೋದು? ಟ್ಯಾಕಲ್ ಮಾಡ್ಲಿಕ್ಕೆ ಅದೇ ಚರ್ಮದಪ್ಪ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು, ಸೈಲೆನ್ಸ್. ಮಾತಾಡ್ಲೇಬಾರ್ದು. ನೀವು ಎಷ್ಟು ಕಮ್ಮಿ ಮಾತಾಡ್ತೀರಿ, ಎಷ್ಟು ಕಮ್ಮಿ ನೀವು ರಿಯಾಕ್ಟ್ ಮಾಡ್ತೀರಿ, ಅಷ್ಟು ಹೆಚ್ಚು ನಿಮಗೆ ಇದರಿಂದ ರಿಸಲ್ಟ್ ಬರುತ್ತೆ. ಸುಮ್ಮನೆ ಕೂತ್ಕೊಳ್ಬೇಕು, ಏನಾಗಲ್ಲ. ಅವರು ನಿಮ್ಮನ್ನ ಕೆಣಕ್ಲಿಕ್ಕೆ ನೋಡುದು, ಅಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನೋಡುದು. ಯಾವಾಗ್ಲೂ ಒಂದು ವಿಷಯ ನೋಡಿ, ನನ್ನ ಲೈಫಲ್ಲಿ ನಾನು ನೋಡಿದ್ದೇನೆ, ನನ್ನನ್ನು ಕ್ರಿಟಿಸೈಸ್ ಮಾಡ್ತಾ ಬಂದವರು 25 ವರ್ಷ ಆಗ್ತಾ ಇದೆ ನೆಕ್ಸ್ಟ್ ಇಯರ್ ದೈಜಿ ವರ್ಲ್ಡ್ಗೆ. 25 ವರ್ಷದಿಂದ ಕ್ರಿಟಿಸೈಸ್ ಮಾಡ್ತಾ ಬಂದವರು ಅವರು ಅಲ್ಲೇ ಇದ್ದಾರೆ. ಎಕ್ಸಾಕ್ಟ್ಲಿ. ನಾನು ಆಫ್ಟರ್ 25 ಇಯರ್ಸ್ ದೈಜಿ ವರ್ಲ್ಡ್ ಎಂಬ ಬ್ರಾಂಡ್ ಅನ್ನ ಕಟ್ಟಿ ಏನಾದ್ರೂ ಒಂದು ಸೊಸೈಟಿಗೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಏನಿಲ್ಲದಿದ್ರು ನಮ್ಮ ಸಂಸ್ಥೆಯಲ್ಲಿ ಒಂದು ಎಟ್ ದ ಮೂಮೆಂಟ್ ಒಂದು 100 ಜನರಿಗೆ ಉದ್ಯೋಗ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಸಿ, ದಟ್ ಈಸ್ ದ ಡಿಫರೆನ್ಸ್. ಅದನ್ನ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ, ಸೈಲೆನ್ಸ್ ಅಲ್ಲಿ ಇರಿ. ಒಳಗಿಂದ ಒಳಗೆ ನಿಮ್ಗೆ ತಪ್ಪು ಅಂತ ಗೊತ್ತಾದ್ರೆ ಅದನ್ನ ತಿದ್ಬಿಡ್ಬೇಕು ಅಷ್ಟೇ. ಮತ್ತೆ ಕ್ರಿಟಿಸೈಸ್ ಮಾಡೋದ್ರಲ್ಲಿ ಕೂಡ ತುಂಬಾ ವಿಧ ಇದೆ. ಅದು ಇವತ್ತು ಹೇಳಲಿಕ್ಕೆ ಆಗುದಿಲ್ಲ. ಪ್ರೀತಿಯಿಂದ ಕೂಡ ಮಾಡಬಹುದು. ಜೋಸ್ಟನ್ ನಿಮಗೆ ಜೋಸ್ಟನ್ ಹೇಳ್ಬಹುದು, ಸಿ ಜೋಸ್ಟನ್, ನೀವೀಗ ಮಾತಾಡಿದುಂಟಲ್ಲ, ಇದು ಸರಿ ಇಲ್ಲ. ಈಗ 4 ಕ್ಯಾಮರಾಮ್ಯಾನ್ ಅವರ ಎದುರು ನಿಮ್ಗೆ ನಾನು ಜೋರ್ ಮಾಡಿದ್ರೆ ಹೇಗೆ ಆಗ್ತದೆ? ಆದ ನಂತರ ಹೀಗೆ ತಪ್ಪು ಮಾಡಿದ್ದಿ, ನೀವು ಕಲಿತೀರಾ. ಸೊ ಅದರಲ್ಲಿ ಕೂಡ ತುಂಬಾ ವಿಧ ಇದೆ. ಅದೊಂದು ಡಿಫ್ರೆಂಟ್ ಬೇರೆನೆ ಟೈಮ್ ಅಲ್ಲಿ ಮಾತಾಡುವ. ಹಿಂದಿನ ವರ್ಷ ನಿಮ್ದೊಂದು ನ್ಯೂಸ್ ಬಂದಿತ್ತು, ನಿಮ್ಗೆ ವಾಟ್ಸಪ್ ಅಲ್ಲಿ ಇನ್ವಿಟೇಷನ್ ಕೊಟ್ರೆ ಸಾಕಾಗಲ್ಲ, ಮನೆಗ್ ಬಂದು ಪರ್ಸನಲಿ ಇನ್ವಿಟೇಷನ್ ಕೊಡ್ಬೇಕು, ಆ ಟೈಮ್ ಒಂದು ರೂಮರ್ ಬಂದಿತ್ತು. ಅದ್ರ ಬಗ್ಗೆ ನೀವು ಆಕ್ಚುಲಿ ಕ್ಲಾರಿಫೈ ಮಾಡ್ತೀರಾ ಏನ್ ವಿಷಯ ಅಂತ? ಅದು ಒಂದು ಸ್ಪೀಚ್ ಅಲ್ಲಿ ನಾನು ಕೊಂಕಣಿಯಲ್ಲಿ ಪ್ರೋಗ್ರಾಮ್ ಇತ್ತು, ಆವಾಗ ನಾನು ಹೇಳಿದೆ, ನಮ್ಮ ಬಾಂಡ್ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಮೇಲೆ ಹೋಗ್ತಾ ಇದ್ದಾಗೆ ಎಷ್ಟೊಂದು ದೂರ ಹೋಗ್ತದೆ. ಒಂದು ಹ್ಯೂಮನ್ ಟಚ್ ಏನಿದೆ ಎಷ್ಟು ದೂರ ಹೋಗ್ತದೆ ಅಂದ್ರೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ. ಇವತ್ತು ನಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಪ್ರೋಗ್ರಾಮ್ ಇರ್ಲಿ, ಮದುವೆ ಇರ್ಲಿ, ಏನಾದ್ರೂ ಒಂದು ಸೆಲೆಬ್ರೇಷನ್ ನಾಟ್ ಅದರ್ ಎಮರ್ಜೆನ್ಸಿ ಅಲ್ಲ, ಸೆಲೆಬ್ರೇಷನ್ ಇದ್ರೆ ಈಗ ಏನೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂದ್ರೆ, ಅವರೊಂದು 200 ಫ್ಯಾಮಿಲಿಗೆ ಕರೆಯುವಂತ ಒಂದು ಪ್ಲಾನ್ ಮಾಡ್ತಾರೆ. ಆ 200 ಫ್ಯಾಮಿಲಿಯನ್ನ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ಗೆ ಹಾಕ್ತಾರೆ. ಬ್ರಾಡ್ಕಾಸ್ಟ್ ಗ್ರೂಪ್ಗೆ ಆಗಿ ಫಸ್ಟ್ಗೆ ಸೇವ್ ಯುವರ್ ಡೇಟ್, ಓಕೆ ಫೈನ್. ಸೆಕೆಂಡ್ಗೆ ಸೀದಾ ಇನ್ವಿಟೇಷನ್ ಆಯ್ತಾ, 200 ಜನರಿಗೆ ಕಳಿಸ್ತಾರೆ. ಆಯ್ತು, ಅವರದ್ದು ಕೆಲಸ ಆಯ್ತು. ಮದುವೆಗೆ ಹೋಗದಿದ್ರೆ ಯಾಕೆ ಬರ್ಲಿಲ್ಲ, ನಾನು ಇನ್ವಿಟೇಷನ್ ಕಳಿಸಿದ್ದೆ. ನಾನು ತುಂಬಾ ಜನರಿಗೆ ಹೇಳುದು ಹಾಗಿನವರಿಗೆ, ನಾನು ವಾಟ್ಸಪ್ ಅಲ್ಲಿ ಬಂದು ಹೋದೆ ಅಂತ. ವಾಟ್ಸಪ್ ಅಲ್ಲಿ ಕಳಿಸಿದ್ರಲ್ಲ, ಅದಕ್ಕೆ ಅವರು ಇವನಿಗೊಂದು ದೊಡ್ಡ ಮನೆಗೆ ಕೊಡ್ಬೇಕು ಅಲ್ಲ. ನನಗೆ ಮನೆಗೆ ಬಂದು ಯಾರು ಕೊಡ್ಬೇಕಂತ ಇಲ್ಲ. ಈಗ ಅಷ್ಟು ಸಮಯ ಅಷ್ಟು ಟೈಮ್ ಯಾರಿಗೂ ಇಲ್ಲ. ಒಂದು ಮನೆಯಲ್ಲಿ ಫಂಕ್ಷನ್ ಆದ್ರೆ ಕ್ಲೋಸ್ ಫ್ಯಾಮಿಲಿಗೆ ಮನೆಗೆ ಹೋಗಿ ಕೊಡ್ಬೇಕೆಂಬ ಒಂದು ಸಂಸ್ಕೃತಿ. ಆದ್ರೆ ನಮ್ಮಂತವರಿಗೆ ವಾಟ್ಸಪ್ ಅಲ್ಲಿ ಕಳಿಸಿ ಒಂದು ಕಾಲ್ ಮಾಡಿ,
ವಾಲ್ಟರ್, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಟೈಮ್ ಇಲ್ಲ, ನಿಮ್ಗೆ ಗೊತ್ತಲ್ಲ. ಸೊ ನಾಡ್ದು ಒಂದು 25 ತಾರೀಕಿಗೆ ಮದುವೆ ಇದೆ ಮಗಳದ್ದು, ಬರಬೇಕು, ಅಷ್ಟೇ ಸಾಕು, ನಾನು ಹೋಗ್ತೇನೆ. ಇದನ್ನ ಕೆಲವರು ಏನ್ ಹೇಳ್ತಾರಲ್ಲ, ನಾನು ಅವಾಗ್ಲೇ ಹೇಳಿದಲ್ಲ, ಕ್ರಿಟಿಸೈಸ್ ಮಾಡುವ ಉದ್ದೇಶಕ್ಕೆ, ಮತ್ತು ಯಾರಿಗೆಲ್ಲ ಬುದ್ಧಿ ಇದೆಯಲ್ಲ, ಓನ್ಲಿ ವಾಟ್ಸಪ್ ಅಲ್ಲಿ ಬೇಕಾದ್ರೆ ಬರ್ಲಿ ಇಲ್ಲಾದ್ರೆ ಹೋಗ್ಲಿ ಅಂತವರು ಹೇಳುದು, ಓಹ್ ವಾಲ್ಟರ್ ನಂದಳಿಕೆಗೆ ಮನೆಗೆ ಹೋಗಿಯೇ ಇನ್ವಿಟೇಷನ್ ಕೊಡ್ಬೇಕಂತೆ, ಅವನ್ ದೊಡ್ಡ ಜನ, ಇಲ್ಲದಿದ್ರೆ ಬರುದಿಲ್ಲ ಅಂತೆ. ನೋ, ಅಬ್ಸಲ್ಯೂಟ್ಲಿ ರಾಂಗ್. ನನಗೆ ವಾಟ್ಸಪ್ ಅಲ್ಲಿ ಬಂದ್ರೆ ಹೋಗ್ತೇನೆ, ಆದ್ರೆ ಅಟ್ ಲೀಸ್ಟ್ ಒಂದು ಫೋನ್ ಮಾಡಿ ಹೇಳುವ ಸೌಜನ್ಯತೆ ಇರ್ಲಿ. ಇಲ್ಲದಿದ್ರೆ ನಿಮ್ಗೆ ಟಚ್ಚೇ ಇಲ್ಲ. ನೋಡಿ, ಇವತ್ತಿನ ನಮ್ಮ ಮದುವೆಗಳು, ನಮ್ಮ ಪ್ರೋಗ್ರಾಮ್ಗಳು ಎಲ್ಲರದ್ದು ಅಂತ ಹೇಳುದಿಲ್ಲ, ವಾಟ್ಸಪ್ ಅಲ್ಲಿ ಆಯ್ತಾ, ಮತ್ತೆ ನಾವು ಹೋಗ್ತೇವೆ ಅಲ್ಲಿ, ಕೇಳುವ ಗತಿ ಇಲ್ಲ. ಬಂದಿದ್ಯಾ ಹೋದ್ಯಾ ಅಂತ ಕೂತ್ಕೊಳ್ಳಿಸುವ ಗತಿ ಇಲ್ಲ. ಅವರಿಗೆ ಹಣ ಖರ್ಚು ಮಾಡಿ ಆಡಂಬರ ಮಾಡಿ, ಎಷ್ಟು ಬಗೆಯ ಒಂದು ಡಿನ್ನರ್ ಮಾಡ್ತೀರಾ, ಲಂಚ್ ಮಾಡ್ತೀರಾ, ಯಾವ ಸ್ಕಾಚ್ ಅನ್ನ ಸರ್ವ್ ಮಾಡ್ತೀರಾ, ಮತ್ತೆ ಏನೆಲ್ಲ ಇದು ಮಾಡ್ತೀರಾ, ಅದು ಮಾತ್ರ ವಿನಃ ಒಂದು ಹೋಗಿ ಮಾತಾಡುವುದು, ಬಂದವರಿಗೆ ಕೂತ್ಕೊಳ್ಳಿಸುವುದು ಏನಿಲ್ಲ. ಅಂದ್ರೆ ಎಲ್ರಿಗೆ ಜನರಲೈಸ್ ಮಾಡುವುದಿಲ್ಲ. ಸೊ ದಿಸ್ ಇಸ್, ನೀವು ಕೇಳಿದ್ದೇನಿದೆ, ಅದೊಂದು ವಿಡಿಯೋ, ನಂದು ಕ್ಲಿಪ್ ತುಂಬಾನೇ ವೈರಲ್ ಆಗಿತ್ತು, ತುಂಬಾ ಜನರಿಗೆ ಲೈಕ್ ಆಗಿತ್ತು. 90% ಜನರು ಈಗಲೂ ಹೇಳ್ತಾರೆ, ನೀವು ಹೇಳುದು ಸರಿ, ನಮ್ಗೆ ಖಾಲಿ ವಾಟ್ಸ್ಆಪ್ ಅಲ್ಲಿ ಒಂದು 10ರೊಟ್ಟಿಗೆ 11 ಇನ್ವಿಟೇಷನ್ ಕೊಡುದಾದ್ರೆ ನಮ್ಗೆ ಮರ್ಯಾದಿಲ್ವಾ ಹೋಗ್ಲಿಕ್ಕೆ? ಕರೆಕ್ಟ್ ಅಲ್ವಾ? ನಮ್ಗೊಂದು ಆತ್ಮ ಸ್ವಾಭಿಮಾನ ಇದೆ ಅಲ್ವಾ, ಆತ್ಮ ಗೌರವ ಎಂಬುದು ಇದೆ ಅಲ್ವಾ? ಸುಮ್ಮನೆ ಒಂದು ಊಟಕ್ಕಾಗಿ ಯಾರಾದ್ರೂ ಹೋಗ್ತಾರೆ? ನಮ್ಮ ಊಟಕ್ಕೆ ನಾವು ಪ್ರತಿದಿನ ಮದುವೆ ಊಟವನ್ನು ಮಾಡುವವರು ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಸೊ ದಿಸ್ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟದ್ದು, ಅದು ಟು ಫಾಲೋ ದ ಟ್ರೆಡಿಷನ್ ಮತ್ತೆ ಕಲ್ಚರ್. ಹೌದು, ಕರೆಕ್ಟ್. ಒಂದು ಬಿಹೇವಿಯರ್ ಇರ್ಲಿಕ್ಕೆ ಈ ಹ್ಯೂಮನ್ ಟಚ್ ಏನಿದೆ, ಅದು ಮುಂಚೆ ಎಲ್ಲ ಹೇಗಿತ್ತು, ನಾವು ಮನೆಗೆ ಹೋಗಿ ಹೇಳ್ಬೇಕಿತ್ತು. ಹೌದೌದು, ಇನ್ವೈಟ್ ಮಾಡ್ಲಿಕ್ಕೆ ಎಷ್ಟು ದೂರ ಇದ್ರು ಸಹ ಅಷ್ಟೇ ಇರ್ತಿತ್ತು. ಇವತ್ತು ನಮಗೆ ಒಂದು ಫೋನ್ ಕಾಲ್ ಮಾಡ್ಲಿಕ್ಕೆ ನಮ್ಮಿಂದ ಟೈಮ್ ಇಲ್ಲ. ತುಂಬಾ ಬೇಸರದ ಒಂದು ವಿಷಯ. ಇನ್ನು ಫ್ಯೂಚರ್ಗೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಏನಂದ್ರೆ, ಬೇಕಾದ್ರೆ ಬರ್ಲಿ, ಇಲ್ಲದಿದ್ರೆ ಹೋಗ್ಲಿ ಅಂತ ಅಷ್ಟೇ. ಅದಕ್ಕೆ ಕೌಂಟರ್ ಆಗಿ ಕ್ರಿಟಿಸಿಸಮ್ ಮಾಡ್ತಾರೆ. ಮತ್ತೆ ಅಲ್ಲ, ಕ್ರಿಟಿಸಿಸಮ್ ಮಾಡ್ಲಿಕ್ಕೆ ಅದು ಮಾಡ್ಬೇಕಂತ ಇಲ್ಲ. ಅದು ನಮ್ಮ ಪೊಲಿಟಿಕಲ್ ಅಲ್ಲಿ ಹೇಗೆ ಆಗ್ತದಲ್ಲ, ಈಗ ಪಾಲಿಟಿಕ್ಸ್ ಭಾಷಣ ಮಾಡ್ತಾರೆ, ಅದೇ ರೀತಿ ನಮ್ಮ ಇದರಲ್ಲಿ ಕೂಡ ಬಂದಿದೆ. ನಿಮ್ಮದ್ರಲ್ಲಿ ಹೆಕ್ಕಿ ಯಾವ್ದು ಸ್ಮಾಲ್ ತಪ್ಪು ಮಾಡಿದ್ರೆ ಅದನ್ನೇ ಹೆಕ್ಕುವುದು. ಮನುಷ್ಯನ ಲೈಫ್ ಅಲ್ಲಿ ಹೇಗೆ ಗೊತ್ತುಂಟಾ, ನಾನು 99 ಜನರಿಗೆ ಒಳ್ಳೇದು ಮಾಡಿದ್ರೆ ಅವರಲ್ಲಿ ಯಾರು ನನ್ನನ್ನ ಒಳ್ಳೇದಂತ ಹೇಳ್ತಾರ ಇಲ್ವಾ ಗೊತ್ತಿಲ್ಲ, ಆದ್ರೆ ಒಬ್ಬನಿಗೆ ಏನಾದ್ರೂ ನಾನು ಕೆಟ್ಟ ಮಾಡಿದ್ರೆ ಅದು ಎಲ್ರಿಗೂ ಹೇಳ್ತಾರೆ. ಮತ್ತೆ ಆ 99 ಜನರು ಕೂಡ ಅಂದ ಮರ ಅಂಚೆನೆ. ಲೈಫ್ ಅಲ್ಲಿ ಒಳ್ಳೇದು ಮಾಡಿದ್ದು ಅದು ಕ್ಷಣಿಕ, ಏನಾದ್ರೂ ಕೆಟ್ಟದ್ದು ಮಾಡಿದ್ರೆ ಅದು ಪರ್ಮನೆಂಟ್, ನೆನಪಿಡಿ. ಮೀಡಿಯಾ ಯಾವ ರೀತಿಯಲ್ಲಿ ಜನರದ ಒಪಿನಿಯನ್ ಆಲ್ಟರ್ ಮಾಡ್ಲಿಕ್ಕೆ ವರ್ಕ್ ಮಾಡುತ್ತೆ? ಇವತ್ತು ಮೀಡಿಯಾ ಅಂದ್ರೆ ಏನಾಗಿದೆ, ಲೆಫ್ಟ್ ಮತ್ತು ರೈಟ್ ಎಂಬ ಸ್ಥಿತಿಗೆ ಮುಟ್ಟಿದೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಬಯಸ್ ಮಾಡಿದ್ದೇನೆ, ಆದ್ರೆ ಆ ಪಾರ್ಶಾಲಿಟಿಯಲ್ಲಿ ಯಾರ್ದು ಲೈಫ್ ಹಾಳಾಗಬಾರ್ದು. ಮೈನರ್ ಏನು ಕ್ರೈಮ್ ಮಾಡಿದ್ರೆ ಅವರ ಫೋಟೋ ಮತ್ತು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲ, ಆಸ್ ಪರ್ ದಿ ಲಾ. ಪೇರೆಂಟ್ಸ್ಗೆ ಗೊತ್ತಿದ್ದು ಪೇರೆಂಟ್ಸ್ ನ ಮೂಗಿನ ಅಡಿಯಲ್ಲಿ ಎಲ್ಲ ನಡೀತದೆ. 14 ವರ್ಷ ಆಗಿದೆ, ಹೋಗ ಗಾಡಿ ಬಿಡು, ಕಲಿ, ಏನಾಗೋದಿಲ್ಲ. 18 year old ಆದ್ರೆ ನಾವು ಕೇಳ್ಬಹುದು, ಇವನ್ ಯಾಕೆ ಹೋಗಿದ್ದ, ಇವನ್ ಯಾಕೆ ಬಾರಿಗೆ ಹೋಗಿದ್ದ. 12th ಎಕ್ಸಾಮ್ ಪಾಸ್ ಆದದ್ದು ಸೆಲೆಬ್ರೇಟ್ ಮಾಡ್ತಿದ್ದ. ಅದೆಷ್ಟು ಬಿಲ್, 52,000 ಬಿಲ್ ಅಂತೆ. ಅಂದ್ರೆ ಯಾವ ಬ್ರಾಂಡ್ ಕುಡಿದಿದ್ದಾನೆ.